ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಇನ್ನೊಂದಾವರ್ತಿ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ನಮ್ಮ ಕಳೆದ ದಿನದ ಧ್ಯಾನದ ಸಮಯದಲ್ಲಿ ಕರ್ತನಲ್ಲಿಯೇ ಸಂತೋಷಿಸುವುದು, ಕರ್ತನ ಪ್ರಬಲವಾದ ಕಾರ್ಯಗಳಿಗಾಗಿ ಸ್ತುತಿಸುವುದು, ಸಮೃದ್ಧಿಕರವಾದ ಆಶೀರ್ವಾದಕ್ಕಾಗಿ ಸ್ತುತಿಸುವುದು, ಕರ್ತನ ಆಲೋಚನೆಗಳಿಗಾಗಿ ಸ್ತುತಿಸುವುದು, ದೇವರಿಂದ ಬರುವ ಮಾತು ಶಾಶ್ವತವು ಎಂಬ ಅಂಶಗಳಲ್ಲಿ ಕ್ಲುಪ್ತವಾಗಿ ವಚನ ಭಾಗಗಳನ್ನು ನೋಡಿಕೊಳ್ಳುತ್ತಾ ಬಂದಿರುತ್ತೇವಲ್ಲ. ಈ ದಿನದಲ್ಲಿ ಈ ವಿಶ್ವಾಸಿ ಜೀವಿತಗಳಲ್ಲಿ ನಾವು ಹೊಂದಿರುವ ವಾಗ್ದಾನಗಳು ಹಾಗೂ ಅವುಗಳ ಆಶೀರ್ವಾದಗಳ ನಡುವೆ ಕರ್ತನಲ್ಲಿಯೇ ಭರವಸೆಯನ್ನು ನಿರೀಕ್ಷೆಯನ್ನು ನೋಡಿಕೊಳ್ಳುವ ಹಾಗೆ ಕೀರ್ತನೆಗಳಲ್ಲಿ 62ನೇ ಕೀರ್ತನೆಯ 1 ಮತ್ತು 2ನೇ ವಚನ ಭಾಗಗಳನ್ನು ಓದಿಕೊಳ್ಳುವರಾಗೋಣ. ವಚನಗಳು ಹೀಗೆ ಬರ್ತದೆ: ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು ಎಂಬ ವಚನಗಳಲ್ಲಿ ದೇವರೊಬ್ಬನೇ ನಮಗೆ ಆಶ್ರಯವು ಎಂಬ ಅಂಶವನ್ನು ಗಮನಿಸಬಹುದು. ಈ ವಿಶ್ವಾಸ ಜೀವಿತದಲ್ಲಿ ನಮ್ಮ ಪೂರ್ಣವಾದ ಮತ್ತು ಬದಲಾಗದಿರಬಹುದಾದ ಭರವಸೆ ಹಾಗೂ ನಿರೀಕ್ಷೆಗೆ ಆತನೊಬ್ಬನೇ ವಿಶೇಷವಾದ ಅಧಿಕಾರವುಳ್ಳವನು ಎಂಬುದಾಗಿ ಸೂಚಿಸುತ್ತಾ ಇದೆಯಷ್ಟೆ. ಅದನ್ನೇ ಅನೇಕ ವಿಧಗಳಲ್ಲಿ ಕೀರ್ತನಗಾರನು ಇಲ್ಲಿ ಕರ್ತನನ್ನು ವರ್ಣಿಸುತ್ತಾ ಇರುವುದನ್ನು ಗಮನಿಸಬಹುದು. ಇಲ್ಲಿ ಕೀರ್ತನಗಾರನು ಹೇಳುತ್ತಿರುವ ಹಾಗೆ, ನನ್ನ ಮನಸ್ಸು ಕರ್ತನನ್ನೇ ನಂಬಿ ಶಾಂತವಾಗಿರುವುದು, ಯಾಕೆಂದರೆ ಬರಬೇಕಾಗಿರುವ ರಕ್ಷಣೆಯು ಆತನಿಂದಲೇ. ಹೌದು, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವೂ ಆಗಿರುವುದರಿಂದ ಕದಲಿದರೂ ಬೀಳುವುದಿಲ್ಲ. ಎಂಥ ಭರವಸೆ, ಎಂಥ ನಿರೀಕ್ಷೆ! ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯದ 5 ಮತ್ತು 6ನೇ ವಚನ, ಕೀರ್ತನೆಗಳಲ್ಲಿ 121ನೇ ಕೀರ್ತನೆಯ 1 ಮತ್ತು 2ನೇ ವಚನ, 23ನೇ ಕೀರ್ತನೆಯಲ್ಲಿ 1 ಮತ್ತು 2ನೇ ವಚನ, ಯೆಶಾಯನ ಪ್ರವಾದನ ಪುಸ್ತಕದ 41ನೇ ಅಧ್ಯಾಯದ 3ನೇ ವಚನ, ಹೀಗೆ ಇನ್ನೂ ಅನೇಕ ವಚನ ಭಾಗಗಳನ್ನು ಇದೇ ರೀತಿಯ ಭರವಸೆಯ ಹಾಗೂ ನಿರೀಕ್ಷಣೆಯ ಮಾತುಗಳನ್ನು ಪ್ರಕಟಿಸುವುದನ್ನು ಗಮನಿಸಬಹುದಾಗಿದೆ. ಭರವಸೆ ಅಥವಾ ನಿರೀಕ್ಷೆ ಎನ್ನುವ ಭಾವನೆಯು ಯಾವಾಗಲೂ ಭವಿಷ್ಯವನ್ನು ಮಾತನಾಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಚನವನ್ನು ನೋಡುವಾಗ ಇದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಭವಿಷ್ಯದ ವಿಷಯದಲ್ಲಿ ಬಯಕೆ ಆಶಯಗಳಿಗಿಂತ ಹೆಚ್ಚಿನದನ್ನು ಒಳಗೊಂಡಿದೆ ಎಂದು ತಿಳಿಸುತ್ತಾ ಇದೆಯಷ್ಟೆ. ಪರಿಶುದ್ಧ ಸತ್ಯವೇದವನ್ನು ಅಭ್ಯಾಸಿಸುವ ಹಾಗೆ ಈ ಸತ್ಯವೇದದ ನಿರೀಕ್ಷೆಯು ಯಾವಾಗಲೂ ಸಂದರ್ಭಗಳು ಏನೇ ಇರಲಿ ಅದು ನಿರೀಕ್ಷೆಯ ಆಳವಾದ ಆಶ್ವಾಸನೆಯ ಮತ್ತು ದೃಢವಾದ ವಿಶ್ವಾಸ ಅಥವಾ ನಂಬಿಕೆಯ ಮೇಲೆ ಆತುಕೊಂಡಿದೆ. ಅಂದರೆ ಸಹಜವಾಗಿ ತಿಳಿಯುವ ಹಾಗೆ ಈ ವಿಷಯಗಳು ದೇವರ ವಾಕ್ಯದಲ್ಲಿ ಪ್ರಕಟವಾಗಿರುವ ದೇವರ ವಾಗ್ದಾನಗಳ ಮೇಲೆ ಆತುಕೊಂಡಿವೆ. ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ಹಾಗೆ ಈ ನಿರೀಕ್ಷೆಯು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 13ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 1ನೇ ವಚನದ ಪ್ರಕಾರವಾಗಿ ನೇರವಾಗಿ ದೃಢ ನಂಬಿಕೆ ಮತ್ತು ಕೀರ್ತನೆ 33, 21, 22ರ ವಚನದ ಪ್ರಕಾರವಾಗಿ ದೇವರಲ್ಲಿಯೇ ಪರಿಪೂರ್ಣ ವಿಶ್ವಾಸವನ್ನು ಹೊಂದಿಕೊಂಡಿವೆ. ಅದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲವಷ್ಟೇ. ಆದ್ದರಿಂದಲೇ ಕೀರ್ತನಗಾರನು ವಿಶ್ವಾಸವನ್ನು ನೇರವಾಗಿ ಭರವಸೆಯೊಂದಿಗೆ ಸೇರಿಸುತ್ತಾ ಇದ್ದಾನೆ. 31ನೇ ಕೀರ್ತನೆಯ 14ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ: ನಾನಾದರೂ ಯೆಹೋವನೇ ನಿನ್ನಲ್ಲೇ ಭರವಸೆಟ್ಟಿದ್ದೇನೆ. ಈ ಆತ್ಮೀಯ ಪ್ರಯಾಣದ ಜೀವಿತದಲ್ಲಿ ಕರ್ತನಲ್ಲಿಯೇ ಭರವಸೆ ಮತ್ತು ನಿರೀಕ್ಷೆಯಲ್ಲಿ ಜೀವಿಸುವಂತೆ ಒಳ್ಳೆಯ ತೀರ್ಮಾನಗಳು ಇರುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.